ಹೌದು, ತಮ್ಮ ಕ್ಷೇತ್ರ ಆರ್ ನಗರದಲ್ಲೇ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಇದಕ್ಕೆ ಕಾರಣ ಡಿಕೆ ಬ್ರದರ್ಸ್ ಅಂತ ಮುನಿರತ್ನ ಆರೋಪಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಇಲ್ಲ ಮುನಿರತ್ನ ಅವ್ರ ಕಡೆಯವರೇ ಬೇಕು ಅಂತ ಒಂದು ಪುಕಾರಪ್ಸುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಸಂಚು ಮಾಡಿದ್ದಾರೆ ಅನ್ನುವಂಥದ್ದು ಅವರ ಆರೋಪ. ಈ ವಿಚಾರ ರಾಜ್ಯ ರಾಜಕಾರಣದಲ್ಲಿ ನಾನು ಈಗ ತಾನೇ ಹೇಳಿದಾಗೆ ಹೊಸ ಸಮರಕ್ಕೆ ನಾಂದಿ ಹಾಡಿದೆ. ಜೈಕಾರದ ಮಧ್ಯೆಗೆ ತೂರಿ ಬಂದ ಮೊಟ್ಟೆ ನೇರವಾಗಿ ಬಿಜೆಪಿ ಶಾಸಕ ಮುನಿರತ್ನ ತಲೆಗೆ ಬಡಿದಿದೆ. ಪೊಲೀಸರ ಕೋಟೆಯೇ ಇದ್ರೂ ಸ್ಥಳದಲ್ಲಿದ್ದವರು ಒಂದು ಕ್ಷಣ ದಿಗ್ಭ್ರಾಂತರಾಗಿದ್ದಾರೆ. ಸಿಟಿ ರವಿ ಪ್ರಕರಣ ಹಸಿಯಾಗಿರುವಾಗಲೇ ಮತ್ತೊಬ್ಬ ಬಿಜೆಪಿ ಎಂಎಲ್ಸಿ ಪ್ರಹಸನ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ಬೆಂಗಳೂರಿನ ಆರ್ ನಗರದ ಶಾಸಕ ಮುನಿರತ್ನ ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಇವತ್ತು ವಾಜಪೇಯಿ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಬೆಳಗ್ಗೆ 11ರಿಂದ 11:30 ಹೊತ್ತಿಗೆ ಕಚೇರಿಗೆ ಮುನಿರತ್ನ ಕಾರ್ಯಕ್ರಮ ಮುಗಿಸಿಕೊಂಡು ವಾಪಸ್ ಹೊರಟಿದ್ರು. ಕಾರ್ಯಕರ್ತರ ಜೈಕಾರದ ಮಧ್ಯೆ ನಡೆದುಕೊಂಡು ಹೋಗ್ತಿದ್ದ ಮುನಿರತ್ನ ಮೇಲೆ ಏಕಾಏಕಿ ಕೆಲವರು ಮೊಟ್ಟೆ ಎಸೆದ್ರು. ಕೂಡಲೇ ಸ್ಥಳದಲ್ಲಿದ್ದ ಪೊಲೀಸರು ಮತ್ತು ಬೆಂಬಲಿಗರು ಮುನಿರತ್ನ ಸುತ್ತುವರಿದು ರಕ್ಷಣೆ ಮಾಡಿದ್ರು. ಬಳಿಕ ಸ್ಥಳದಲ್ಲಿ ಮುನಿರತ್ನ ಬೆಂಬಲಿಗರ ಜೊತೆ ಧರಣಿಗೆ ಕುಳಿತರು. ಇಷ್ಟು ದಿನ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದ ಮುನಿರತ್ನ ಇವತ್ತು ನೇರ ಡಿಕೆ ಬ್ರದರ್ಸ್ ಮೇಲೆ ಆರೋಪ ಮಾಡಿದ್ರು. ಇದಕ್ಕೆಲ್ಲ ಕಾರಣ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಕುಸುಮ ಕಾರಣ ಅಂತ ಕಿಡಿಕಾರಿದ್ರು. ಸಿಟಿ ರವಿಯನ್ನ ಕೊಲೆಗೆ ಯತ್ನಿಸಿದ ರೀತಿಯಲ್ಲಿ ನನ್ನ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಬಿಜೆಪಿ ಶಾಸಕ ಮುನಿರತ್ನ ಗಂಭೀರ ಆರೋಪ ಮಾಡಿದ್ರು. ಬೆಳಗಾಮಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸದನದೊಳಗೆ ಆಗಿರೋಂಥ ಒಂದು ಮಾತಿನ ಚಕಮಕಿಯಲ್ಲಿ ಸಿಟಿ ರವಿ ಅವ್ರನ್ನ ಕೊಲೆ ಮಾಡಕ್ಕೆ ಹೋಗಿದ್ರು. ಸಿಟಿ ರವಿ ಅವ್ರನ್ನ ಯಾವ ರೀತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದೇ ರೀತಿ ನನ್ನನ್ನು ಗುಂಪು ಕೊಲೆ ಅಂತೇಳಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಗುಂಪು ಕೊಲೆ ಒಳಗಡೆ ಮಾಡೋದಕ್ಕೆ 150 ಜನ ಸೇರಿರೋದ್ರಿಂದ 100 ಜನ ಪೊಲೀಸವರು ನನಗೆ ರಕ್ಷಣೆ ಕೊಟ್ಟಿದ್ದಾರೆ. ನನ್ನನ್ನು ಇವ್ರು ಕೊಲೆ ಮಾಡ್ತಾರೆ. ಕೊಲೆ ಮಾಡಿದಾಗ ಕಾನೂನನ್ನು ನಮ್ಮ ಮಾಧ್ಯಮದವರು ಇದನ್ನು ಎತ್ತಿಡೀರಿ. ಈ ಕೊಲೆಗೆ ಪ್ರಮುಖ ಕಾರಣಕರ್ತರು ಡಿಕೆ ಸುರೇಶು, ಡಿಕೆ ಶಿವಕುಮಾರು, ಕುಸುಮ, ಹನುಮಂತರಾಯಪ್ಪ, ಕೆಲವು ರೌಡಿಗಳು. ಅಷ್ಟೇ ಅಲ್ಲ, ನನ್ನ ಮೇಲೆ ಆಸಿಡ್ ದಾಳಿಗೆ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಆಫರ್ ಕೊಟ್ಟಿದ್ದಾರೆ. ನನ್ನ ಶರ್ಟ್ ಹರಿದು ಹಾಕಿದ್ರೆ 20 ಲಕ್ಷ, ನನ್ನ ಮುಖಕ್ಕೆ ಮಸಿ ಬಳಿದ್ರೆ 10 ಲಕ್ಷ, ಈ ರೀತಿ ರೇಟ್ ಫಿಕ್ಸ್ ಮಾಡಿ ದಾಳಿ ಮಾಡ್ತಿದ್ದಾರೆ ಅಂತ ಶಾಸಕ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲೂ ಹಿಂಗೆ ಮಾಡಿದ್ದಾರೆ. ನನ್ನ ಮೇಲೆ ಆವತ್ತಲ್ಲಿ ಆಸಿಡ್ ದಾಳಿ ಮಾಡಕ್ಕೆ ಬಂದಿತ್ತು. ಅಲ್ಲಿ ಹನುಮಂತರಾಯಪ್ಪ ಆಫರ್ ಕೊಟ್ಟಿರೋದು ನನ್ನ ಶರ್ಟ್ ಹರಿದು ಹಾಕಿದ್ರೆ 20 ಲಕ್ಷ, ನನ್ನ ಮುಖಕ್ಕೆ ಮಸಿ ಬಳಿದ್ರೆ 10 ಲಕ್ಷ, ಈ ರೀತಿ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿ ನನ್ನ ಮೇಲೆ ಬಿಡ್ತಾ ಇರೋದು. ಈ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಇದೆಲ್ಲ ಮುನಿರತ್ನ ಪ್ರಾಯೋಜಕತ್ವದ ಘಟನೆ ಅಂತ ತಿರುಗೇಟು ಕೊಟ್ರು. ಅವೆಲ್ಲರಲ್ಲೂ ಪರಿಣಿತಿ ಹೊಂದಿರತಕ್ಕಂಥವ್ರು, ಕೊಲೆಯಿಂದ ಹಿಡಿದು ಡ್ರಗ್ಸ್ ಇಂದ ಹಿಡಿದು ಏನು ನಮ್ಮ ಬ್ಲಾಕ್ ಮೇಲ್ ಮಾಡೋದು, ಸಿಡಿ ಮಾಡಿಸೋದ್ರಿಂದ ಹಿಡಿದು ಎಲ್ಲರಲ್ಲೂ PhD ಪಡೆದು ಪರಿಣಿತರವರು. ತಮ್ಮನ್ನ ತಾವು ತಮ್ಮ ಚಾರಿತ್ರವನ್ನ ಸಾರ್ವಜನಿಕರ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಕ್ಕಾಗದೆ ತಗಲಾಕೊಂಡು ಈಗ ಅದರಿಂದ ಹೊರಬರಬೇಕು, ಸಾರ್ವಜನಿಕರ ಸಿಂಪತಿ ಗಿಟ್ಟಿಸ್ಬೇಕು ಅಂತ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಮೊಟ್ಟೆ ಎಸೆತ ಘಟನೆ ಬೆನ್ನಲ್ಲೇ ಸಿಟಿ ರವಿ ಮುನಿರತ್ನಗೆ ಕರೆ ಮಾಡಿ ಮಾತನಾಡಿದ್ರು. ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ, ಹೆದರಬೇಡಿ, ದೂರು ಕೊಡಿ ಅಂತ ಹೇಳಿದ್ರು. ಇನ್ನು ಘಟನೆಯನ್ನ ಬಿಜೆಪಿ ನಾಯಕರು ಖಂಡಿಸಿದ್ರು. ಯಾರು ಮುನಿರತ್ನ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಅದನ್ನು ಖಂಡಿಸ್ತೇನೆ. ಗೂಂಡಾ ರಾಜ್ಯ ಆಗಿದೆ. ಆ ಗೂಂಡಾಗಿರಿ ನಡೆಸಿದವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ. ಮುನಿರತ್ನ ಅವರು ಜನಪ್ರತಿನಿಧಿ ಇದ್ದಾರೆ, ಶಾಸಕರಿದ್ದಾರೆ. ಶಾಸಕರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಮುನಿರತ್ನ ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ, ಇಡೀ ಆ ಕ್ಷೇತ್ರದ ಜನರನ್ನ ಅವಮಾನ ಮಾಡಿಸ್ತಕ್ಕಂಥದ್ದು. ಈ ರೀತಿ ಒಂದು ಅಧಿಕಾರ ಇದೆ ಅಂತೇಳಿ
ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ನು ಈ ಬಗ್ಗೆ ಮಾತನಾಡಿದ ಡಿಕೆ ಬ್ರದರ್ಸ್, ನಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರು. ಏನ್ ಹೇಳ್ತೀರಿ ಸರ್? 3 ಜನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್. ಈಗ ಕುಸುಮಾ ಅವ್ರನ್ನ MLA ಮಾಡೋ ಸಲುವಾಗಿ ಮಾಡ್ತಾ ಇದ್ರಿ ಅಂತೇಳಿ ಆರೋಪ ಇದೆ. ನನಗೆ ವಿಚಾರ ಏನು ಅನ್ನೋದು ಗೊತ್ತಿಲ್ಲ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದ ಸಿದ್ಧತೆಯಲ್ಲಿದ್ದೀನಿ. ಏನು ನೀವು ಹೇಳ್ತಾ ಇದ್ದೀರಿ, ಬಹುಶಃ ಮುನಿರತ್ನಂ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ನನಗೆ ವರದಿ ಬಂದಿದೆ. ಸೊ ಅವರೇ ಗುಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಪ್ರಕರಣ ಸಂಬಂಧ 3 ಅರೆಸ್ಟ್ ಮಾಡ್ತಿದ್ದೀವಿ, ತನಿಖೆ ಮಾಡ್ತೇವೆ ಅಂತ ತಿಳಿಸಿದ್ರು. ಅವ್ರನ್ನ ಇಮಿಡಿಯೇಟ್ ಆಗಿ 3 ಜನ ಯಾರು ಮೊಟ್ಟೆ ಎಸೆದಿದ್ದಾರೆ ಅದು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಅವರಿಗೆ ಎನ್ಕ್ವೈರಿ ಮಾಡಿ ಏನು ಯಾಕೆ ಮಾಡಿದ್ರು, ಯಾರವರು, ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ ಮಾಡ್ತಾರೆ. ಗೊತ್ತಿಲ್ಲ, ಇಷ್ಟೇ ಮೊಟ್ಟೆ ಹೊಡೆದಿದ್ದಾರೆ ಅಂತೇಳಿ ನಿಮಗೇನು ಮಾಹಿತಿ ಇದೆಯೋ ನನಗೂ ಅಷ್ಟೇ ಇದೆ. ಬಟ್ ಯಾಕೆ ಹೊಡೆದಿದ್ದಾರೆ, ಯಾರು ಅವರು ಅಂಥೇಳಿ ಇನ್ನೂ ಕೂಡ ನಮಗೆ ಮಾಹಿತಿ ಬಂದಿಲ್ಲ. ಈ ಬಗ್ಗೆ ಮಾತನಾಡಿದ ಡಿಸಿಪಿ, ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ವಶಕ್ಕೆ ಪಡೆದಿದ್ದೇವೆ, ಏನು ಕ್ರಮ ತೆಗೆದುಕೊಳ್ತೀವಿ ಅಂತ ಡಿಸಿಪಿ ಹೇಳಿದ್ರು. 3 ಜನ ನಾವು ಯಾರು ಇದರಲ್ಲಿ ಪ್ರಯತ್ನ ಮಾಡಿದರೆ 3 ಜನ ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಅಂದರೆ ನಮ್ಮ ಸೆಕ್ಯೂರ್ನಲ್ಲಿದ್ದಾರೆ. ಫರ್ದರ್ ಅದು ಕಂಪ್ಲೇಂಟ್ ಬಂದರೆ ಅದೇ ರೀತಿಯಲ್ಲಿ ಆಕ್ಷನ್ ತಗೊಳ್ತೀವಿ. ಮಧ್ಯಾಹ್ನದ ಬಳಿಕ ಕೆಸಿ ಜನರಲ್ ಆಸ್ಪತ್ರೆಗೆ ತೆರಳಿದ ಮುನಿರತ್ನ ಚಿಕಿತ್ಸೆ ಪಡೆದುಕೊಂಡ್ರು. ಶಾಸಕ ಮುನಿರತ್ನಗೆ ಎಸೆದಿದ್ದು ಆಸಿಡ್ ಮಾದರಿಯ ದ್ರವ್ಯ ಎನ್ನಲಾಗ್ತಿದೆ. ಇನ್ನು ಮುನಿರತ್ನ ಮೇಲೆ ಹಲ್ಲೆ ಆರೋಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆಯೇ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪವೂ ಕೇಳಿ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.